ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಫ್ರೆಂಡ್ಸ್ ಜೊತೆ ಒಂದು ವೀಡಿಯೋದಲ್ಲಿ ಇವತ್ತು ನಾವು ಡೀಝೋ ವಾಚ್ 2ನ ಅನ್ಬಾಕ್ಸಿಂಗ್ ಮಾಡೋಣಂತೆ. ಬರೀ ಸ್ಮಾರ್ಟ್ ವಾಚ್ ಅನ್ಬಾಕ್ಸಿಂಗೇ ಆಗೋಯ್ತು ನಮ್ಮ ಚಾನಲ್ನಲ್ಲಿ. ಇವತ್ತಿನ ವೀಡಿಯೋದಲ್ಲಿ ನಾವು ಡೀಝೋ ವಾಚ್ 2 ಹೇಗಿದೆ, ಅದರೊಂದು ಸ್ಪೆಷಾಲಿಟಿ ಏನು, ಸ್ಪೆಸಿಫಿಕೇಷನ್ಸ್ ಹೇಗಿದೆ, ಈ ಒಂದು ₹1,700 ಆಗಿಬಿಡಿ, 2,700 ಆಗಿದೆ. ಆ ಒಂದು ಪ್ರೈಸ್ ರೇಂಜಲ್ಲಿ ನಾವು ಬೈ ಮಾಡ್ಬೋದಾ ಅಂತೇಳಿ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ pbhargavpradhaan ಅಂತೇಳಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ, ಫಸ್ಟ್ ಆಫ್ ಆಲ್ ನಾವು ಇದರ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಣಂತೆ. ಬಿಲ್ಡ್ ಬಂದುಬಿಟ್ಟು ಇದು ಪೂರ್ತಿ ಸೈಡಲ್ಲೆಲ್ಲ ಮೆಟಲ್ ಆಗಿರುವಂಥದ್ದು. ಮತ್ತು ಹಿಂದಗಡೆ ಪ್ಲಾಸ್ಟಿಕ್ ಕೊಡ್ತಿದ್ದೀವಿ. 3,000 ರೇಂಜಲ್ಲಿ ಬರ್ತಿರೋಂಥ ಫೋನ್ಗೆ ಹಿಂದಗಡೆ ಗ್ಲಾಸ್ ಕೊಟ್ಟಿದ್ರೆ ಚೆನ್ನಾಗಿರೋದು, ಪ್ಲಾಸ್ಟಿಕ್ ಕೊಟ್ಟಿದ್ರೆ ಓಕೆ ಅಕ್ಸೆಪ್ಟ್ ಮಾಡೋಣಂತೆ. ಸ್ಟ್ರ್ಯಾಪ್ ಕ್ವಾಲಿಟಿ ಮತ್ತು ತುಂಬ ಚೆನ್ನಾಗಿದೆ, ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಮತ್ತು ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ ಡೀಸೆಂಟಾಗಿ ಒಂದು ಪ್ರೈಸ್ ರೇಂಜಲ್ಲಿ. ಮತ್ತು ಆಚು ಸ್ವಲ್ಪ ದಪ್ಪ ಆಯಿತು ಅಂತ ಅಂದ್ಕೊತೀನಿ, ನಿಮ್ಮ ಕೈಗೆ ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ಳಲ್ಲ, ದಪ್ಪ ಆಯಿತು ಅಂತ ಅಂದ್ಕೊತೀನಿ. ಅದೊಂದು ಮೇಜರ್ ಇಶ್ಯೂ ಇದರಲ್ಲಿ. ನೆಕ್ಸ್ಟ್ ಬರೋದಾದರೆ ಇದರ ಒಂದು ಗ್ಲಾಸ್ ಡಿಸೈನ್ ಕೊಡ್ತಿರುವಂಥದ್ದು, ಮೇಲೆಲ್ಲ ಗ್ಲಾಸ್ ಕೊಡ್ತಿದ್ರೆ ಖತರ್ನಾಕ್ ಲುಕ್ ಕೊಡುತ್ತೆ ಇದೊಂದು ಗ್ಲಾಸ್ ನೋಡಿಬಿಟ್ರೆ ನೀವು. ಮತ್ತು ನಿಮಗೆ ಇಲ್ಲಿ ಸ್ಟ್ರ್ಯಾಪ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 1.69 ಇಂಚಿನ ಒಂದು HD ಡಿಸ್ಪ್ಲೇ ಕೊಡ್ತಿರುವಂಥದ್ದು. ಓಕೆ ಅಕ್ಸೆಪ್ಟ್ ಮಾಡೋಣ ಅಂತ. ಮತ್ತು ಬ್ರೈಟ್ನೆಸ್ ಕೂಡ ಸ್ವಲ್ಪ ಆಚೆ ಕಡೆ ನೀವು ಏನಾರ ನೋಡ್ತಿದ್ದೀರಾ ಅನ್ನೋದ್ರೆ, ಟೈಮ್ ನೋಡ್ತೀರಾ ಅನ್ನೋದ್ರೆ ಬ್ರೈಟ್ನೆಸ್ ಅಷ್ಟೊಂದು ಇರೋದಿಲ್ಲ. ಓಕೆ. ಮತ್ತು ವೇಕಪ್ ಮೋಡನ್ನು ಕೂಡ ಇದರಲ್ಲಿ ಕೊಡ್ತಿದ್ದಾರೆ, SpO2 ಆಗಿರ್ಬೋದು ಸೆನ್ಸರ್. ಎಲ್ಲ ಯಾವುದೇ ಒಂದು ನಾರ್ಮಲ್ ವಾಚಲ್ಲಿ ಏನೇನು ಸಿಗುತ್ತೋ ಎಲ್ಲನೂ ಇದರೊಳಗೆ ಸಿಗುತ್ತೆ. ಮತ್ತು ಇದೊಂದು 5 ATM ಒಂದು IP67 IP68 ರೆಸಿಸ್ಟೆಂಟ್ ವಾಟರ್ ಪ್ರೂಫ್ ಇದೆ. ಇದನ್ನು ನೀವು ಆರಾಮಾಗಿ ಸ್ವಿಮ್ ಮಾಡ್ಬೋದು. ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ನೀವು ಸ್ವಿಮ್ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಅಷ್ಟು ಕ್ವಾಲಿಟಿ ಇರಲ್ಲ ವಾಚಲ್ಲಿ. ನೀವು ವಾಟರ್ ಪ್ರೂಫ್ ಅನ್ನೋ ತಕ್ಷಣ IP68 ಹಾಕಿರಲ್ಲ. ನೀವು ಸ್ವಿಮ್ ಮಾಡಬೇಕಾದ್ರೆ ಕೆಟ್ಟೋಯ್ತು, ನೀರು ಹೋಯ್ತು ಅಂದರೆ ಅದನ್ನು ರಿಪೇರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ವಾಪಸ್ ತೊಗೊಂಡು ಸರ್ವಿಸ್ ಸೆಂಟ್ರಿಗೆ ಅಥವಾ ನೀವು ಬಿಸಾಕ್ಬಿಡ್ಬೇಕಾಯ್ತಾ ಅಂಥ ಪರಿಸ್ಥಿತಿ ಬರುತ್ತೆ. ಸ್ವಿಮ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಹಾಕ್ಕೊಂಡು ನೀರು ಕೂಡ ಅದನ್ನು ತಾಗ್ಸಂಗೆ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಬರುತ್ತೆ ಇದರ ಒಂದು ನೋಟಿಫಿಕೇಷನ್ಸ್ ಆಗಿರ್ಬೋದು. ನೀವು ಕಾಲಲ್ಲಿ ಏನು ನೋಟಿಫಿಕೇಷನ್ಸ್ ನೋಡ್ತೀರೋ ಅದೇ ಬರುತ್ತೆ ನೋಟಿಫಿಕೇಷನ್ಸು. ಮತ್ತು ಕಾಲ್ ರಿಜೆಕ್ಟ್ ಆಪ್ಷನ್ ಇದೆ ಹೊರತು ಕಾಲ್ನ ರಿಸೀವ್ ಮಾಡೋ ಆಪ್ಷನ್ಸ್ ಇದರಲ್ಲಿ ನಿಮ್ಗೆ ಸಿಗೋದಿಲ್ಲ. ನೆಕ್ಸ್ಟ್ ಬರುತ್ತೆ ನಿಮಗಿಲ್ಲಿ ಇದರ ಒಂದು ಆಲ್ ಫ್ಯೂಚರ್ಸ್ನ ನೋಡಿ. ₹2,000 ಲಾಂಚ್ ಆಗಿರೋ ಫೋನು ₹700 ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನನ್ನ ಪರ್ಸ್ನಲ್ ಒಪಿನಿಯನ್ ಏನು, ಇದರ ಒಂದು SpO2 ಆಗಿರ್ಬೋದು, ಸೆನ್ಸರ್ ಕ್ಲೀನಾಗೆಲ್ಲ ವರ್ಕ್ ಆಗ್ತಿದೆ. ಆ ಒಂದು ಪ್ರೈಸ್ ರೇಂಜಲ್ಲಿ ಡೀಸೆಂಟ್ ಗುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಟ್ಯಾಗ್ ವರ್ಬ್ ನಾನು ಅನ್ಬಾಕ್ಸಿಂಗ್ ಮಾಡಿದೆ, ಅದರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಅದೇ ಥರನೇ ಇದೂ ಇರೋವಂಥದ್ದು. ಅದಕ್ಕೆ ಪೂರ್ತಿ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಏನು ಸ್ಮಾರ್ಟ್ ವಾಚ್ನ ಏನು ಸ್ಲೀಪಿಂಗ್ ಮೋಡ್ ಆಗಿರ್ಬೋದು, ವೆದರ್ ಆಗಿರ್ಬೋದು, ಮ್ಯೂಸಿಕ್ ಸಂಪೂರ್ಣವಾಗಿ ಎಲ್ಲ ಕೊಟ್ಟಿದ್ದಾರೆ ಅಂತಲೇ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಡೀಝೋದಲ್ಲಿ ನೀವಿಲ್ಲಿ ನಂದು ಟ್ಯಾಗ್ ವರ್ಬ್ನಲ್ಲಿ ಏನಪ್ಪ ಅನ್ನೋದಾದರೆ ಅಪ್ಲಿಕೇಶನ್ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಬಟ್ ಆದರೆ ಆ ಒಂದು ಡೀಝೋದಲ್ಲಿ ಆ ವಾಚಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಅದೊಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಇಷ್ಟ ಆಗಿತ್ತು ನನ್ನ ಒಂದು ಒಪಿನಿಯನ್. ತೊಗೊಳ್ಳಿ, ಚೆನ್ನಾಗಿದೆ ಒಂದು ಪ್ರೈಸ್ ರೇಂಜ್. ಬಟ್ ಇನ್ನೊಂದು ಸ್ವಲ್ಪ ಪ್ರೈಸ್ ಕಮ್ಮಿ ಇದ್ದರೆ ಚೆನ್ನಾಗಿರೋದು. ಇವಾಗ ನಾಯ್ಸ್ ಅವ್ರು ನೆನ್ನೆ ತಾನೇ ಲಾಂಚ್ ಮಾಡಿದರು. ಆ್ಯಕ್ಚುಲಿ ಇವತ್ತು ಲಾಂಚ್ ಆಗಿದೆ ನಾಯ್ಸಿಂದೊಂದು ಕಾಲಿಂಗ್ ಫೀಚರು ₹3,500. ಇನ್ನು ನಿಮಗೆ ಹಂಗೆ 600 ಹಾಕಿದ್ರೆ ಹೊಸದೇ ಸಿಕ್ಬಿಡುತ್ತೆ. ಚೆನ್ನಾಗಿರೋದೆ, ತೊಗೊಳ್ಳಿ. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಹೆಸರು ಭಾರ್ಗವ್. ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂತೆ.